ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಾಯ ಗರ್ಭದ ಶಿಶು ತಾಯ ಕುರುವನರಿಯದು, ಆ ತಾಯಿ ಆ ಶಿಶುವಿನ ಕುರುವನೆಂದೂ ಅರಿಯರು. ಮಾಯಾಮೋಹದಲಿಪ್ಪ ದೇವರು ಭಕ್ತರನ್ನರಿಯರು, ಆ ಭಕ್ತರು ಆ ದೇವನೆಂದೂ ಅರಿಯರು ಕಾಣ. ರಾಮನಾಥ. ಆದ್ಯ ವಚನಕಾರ ಜೇಡರ ದಾಶಿಮೇನವರನ್ನ ಸ್ಮರಿಸಿಕೊಂಡು ಬಸವಾದಿ ಶಿವಶರಣರನ್ನ, ನಾಡಿನ ಸರ್ವ ಸಾಧು ಸಂತರನ್ನ ಎನ್ನ ಹೃದಯ ಮಂದಿ ಧ್ಯಾನಿಸಿಕೊಳ್ಳುತ್ತಾ ಆತ್ಮೀಯ ಶರಣು ಬಂಧುಗಳೇ, ಇವತ್ತು ಆದ್ಯ ವಚನಕಾರ ಜೇಡರ ದಾಶಿಮಯ್ಯನವರ 1045ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಶರಣೆಂದು ಆತ್ಮೀಯ ಶರಣು ಬಂಧುಗಳೇ. ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರ ಎಂಬ ಗ್ರಾಮದಲ್ಲಿ ತಂದೆ ರಾಮಯ್ಯ, ತಾಯಿ ಶಂಕರಿ ಇವರ ಪಾವನ ಗರ್ಭದಲ್ಲಿ 980ರಲ್ಲಿ ಜನಿಸಿದವರೇ ಜೇಡರ ದಾಶಿಮಯ್ಯನವರು. ಇವರ ವೃತ್ತಿ ನೇಕಾರಿಕೆ. ಬಾಲ್ಯದಲ್ಲಿಯೇ ಜೇಡರ ದಾಶಿಮಯ್ಯನವರು ಶಿವಭಕ್ತರಾಗಿದ್ದರು, ಲಿಂಗನಿಷ್ಠರಾಗಿದ್ದರು, ಅಷ್ಟೇ ಜ್ಞಾನಿಗಳಾಗಿದ್ದರು. ಅವರು ಇನ್ನಷ್ಟು ಜ್ಞಾನವನ್ನು ಸಂಪಾದಿಸಬೇಕಂತ ಹೇಳಿ ಶ್ರೀಶೈಲಕ್ಕೆ ಹೋದರು. ಶ್ರೀಶೈಲದಲ್ಲಿ ಅನೇಕ ವರ್ಷ ಅನುಷ್ಠಾನ ತಪಸ್ಸನ್ನ ಮಾಡಿ ಅಲ್ಲಿ ಚಂದ್ರಗೊಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರ ಉಪದೇಶಾಮೃತವನ್ನು ಪಡೆದು ಮರಳಿ ತಮ್ಮ ಗ್ರಾಮವಾಗಿರ್ತಕ್ಕಂಥ ಮುದನೂರು ಎಂಬ ಗ್ರಾಮಿಗೆ ಬಂದರು. ಮದುವೆ ವಯಸ್ಸಿಗೆ ಬಂದಿದ್ರು. ತಂದೆ ತಾಯಿ ಒಳ್ಳೆಯ ಗುಣಸಂಪನ್ನ ಮೂರ್ತಿಯಾಗಿರ್ತಕ್ಕಂಥ, ಲಿಂಗ ಸಂಪನ್ನ ಮೂರ್ತಿಯಾಗಿರ್ತಕ್ಕಂಥ ಯಾವ ದುಗ್ಗಳೆಯ ಜೊತೆ ಮದುವೆಯನ್ನ ಮಾಡಿದ್ರು. ಇವರಿರುವರು ಸುಂದರವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿದರು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗೆ, ಸತಿಪತಿಗಳೊಂದಾದ ಭಕ್ತಿ ದುರ್ಗಂಧದಲ್ಲಿ ಹಂದಿ ಹೊರಡಾಡಂತೆ ಕಾಣ ರಾಮನಾಥ. ಬಂಡೆ ಎರಡು ಗಾಳಿಯಂತೆ ಜೀವನವನ್ನು ಸಾಗಿಸಿದರು. ಗಂಡ ಒಂದು ಗಾಳಿ, ಹೆಂಡತಿ ಒಂದು ಗಾಳಿ. ಎರಡೂ ಗಾಳಿ ಸಮನಾಗಿದ್ರ ಬಂಡಿ ಹೆಂಗ ಮುಂದೆ ಹೋಗ್ತೈತೋ ಹಂಗ ಸಂಸಾರವೆಂಬ ಗಂಡ ಹೆಂಡತಿಯ ಗಾಳಿಗಳು ಸಮನಾಗಿದ್ರ ನಮ್ಮ ಸಂಸಾರವೆಂಬ ಬಂಡೆ ತನ್ನ ಗುರಿಯನ್ನ ತಲುಪುತ್ತದೆ, ಇರ್ಲಿಕ್ಕಂದ ತಲುಪುವುದಿಲ್ಲ. ಗಾಳಿ ಸಮವಾಗದಿದ್ದರೆ ಸಂಸಾರವೆಂಬ ಬಂಡೆ ಮಧ್ಯದೊಳಗೆ ಬಿದ್ದ ನುಚ್ಚು ಆಕೈತಿ, ಸಂಸಾರ ಸಾಗುವುದಿಲ್ಲ. ಅದಕ್ಕಾಗಿ ಆದ್ರೆ ನಮ್ಮ ಜೇಡರ ದಾಶಿಮಯ್ಯನವರ ಬದುಕು, ಅವರ ಸಂಸಾರ ಬಂಡೆ ಎರಡು ಗಾಳಿಯಂತೆ ಸಂಸಾರವನ್ನ ಮಾಡಿ ಈ ಲೋಕಕ್ಕೆ, ಈ ನಾಡಿಗೆ ಆದರ್ಶ ಜೀವನವನ್ನು ಸಾಗಿಸಿ ಯಾವ ರೀತಿಯಾಗಿ ಸಂಸಾರವನ್ನ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟವರು ಜೇಡರ ದಾಶಿಮಯ್ಯನವರು. ಇವರು 176 ವಚನಗಳನ್ನ ಬರೆದಿರ್ತಕ್ಕಂಥದ್ದು. 176 ವಚನಗಳನ್ನ ಬರೆದು ಪ್ರತಿಯೊಂದು ವಚನಕ್ಕೆ ರಾಮನಾಥ ಎಂಬ ಅಂಕಿತವನ್ನ ಬರೆದು ವಚನಗಳ ಸೃಷ್ಟಿಯನ್ನು ಮಾಡಿದರು. ಅವರ ವಚನಗಳು ಭಕ್ತಿಯ ಮಾರ್ಗವನ್ನು ಕುರಿತು, ಜ್ಞಾನದ ಮಾರ್ಗವನ್ನು ಕುರಿತು, ದಾಸೋಹವನ್ನು ಕುರಿತು, ಯೋಗಾಸವನ್ನು ಕುರಿತು, ಅಥವಾ ಈ ಪ್ರಪಂಚವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಮುಕ್ತಿಯನ್ನು ಯಾವ ರೀತಿಯಾಗಿ ಪಡೆಯಬೇಕು, ಈ ಜನ್ಮಾಂಬುದು ಯಾವ ರೀತಿಯಾಗಿ ಸಾರ್ಥಕ ಆಗಬೇಕು ಅನ್ನುವುದನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಎಚ್ಚರಿಸುವಂತ ವಚನಗಳನ್ನ ಸೃಷ್ಟಿ ಮಾಡಿದರು ಜೇಡರ ದಾಶಿಮಯ್ಯನವರು. ಅರಣ್ಯದಲ್ಲಿ ಅಡವಿಯೊಳಗ ಬೇಟೆಯನ್ನ ಆಡುವಂತ ಬೇಟೆಗಾರರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಲಿಂಗವಂತರಾಗಿ ಮಾಡಿದರು. ಅದೇ ಊರಿನ ರಾಜ್ಯ ಜೈಶುವನಿಗೆ, ಆತನ ಹೆಂಡತಿ ಮಹಾರಾಣಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಲಿಂಗವಂತರಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಜೇಡರ ದಾಶಿಮಯ್ಯ ಸಲ್ತಕ್ಕಂಥದ್ದು. ಅನೇಕ ವಚನಗಳನ್ನ ಬರೆದರು. ಒಂದು ದಿನ ಜೇಡರ ದಾಶಿಮಯ್ಯ ಹೆಂಗ ವೈರಾಗ್ಯ ಆಗಿತ್ತು,
ಹೆಂಗ ವೈರಾಗ್ಯ ಎಂಬುದು ಪ್ರಾಪ್ತಿಯಾಗಿತ್ತಂದ್ರ ತಮ್ಮ ಮಾತಿನೊಳಗ ತಮ್ಮ ವಚನದೊಳಗೆ ಹೇಳ್ತಾರ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಡ್ಡು ಅನ್ಯರ ಹೊಗಳುವ ಪುಣ್ಯಗಳೇ ನಿಮ್ಮೆಯ ರಾಮನಾಥ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಡೆ ನಿಮ್ಮ ಪೂಜಿಸಿದವರು ಪುಣ್ಯಗಳೆಂಬೆ ರಾಮನಾಥ ರಾಮನಾಥ. ಹೀಗೆ ಅನೇಕ ವಚನಗಳು ಬರೆದಿರ್ತಕ್ಕಂತಹ ಜೇಡರ ದಾಸ್ಯಮಯ. ಜೇಡರ ದಾಸ್ಯಮ ಸ್ಥಿತಿ ಏನಾಗಿತ್ತಂತ ಕೇಳಿದ್ರೆ, ಏನೈತಿ ನಾನು ಈ ಜಗತ್ತಿನ ಇರ್ತಕ್ಕಂಥದ್ದು ಏನು ನಂದು, ನಾ ಏನು ತಂದನಿ ಬರು ಮುಂದ, ಏನೇನು ತಂದಿಲ್ಲ. ತಾಯಿಯ ಗರ್ಭದೊಳಗ ಬರು ಮುಂದ ಏನೇನು ತಂದಿಲ್ಲ, ಏನೇನು ತಂದಿಲ್ಲ, ಏನೂ ತಂದಿಲ್ಲ ಅಂದ ಬಳಕ ಇನ್ನು ಏನೇನು ಒಯ್ಯುವುದಿಲ್ಲ. ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ. ಭೂಮಿನಿಂದಲ್, ಕಲ್ಲಿನಿಂದಲ್, ಮಣ್ಣಿನಿಂದಲ್, ನೀರಿನಿಂದಲ್, ಗಾಳಿನಿಂದಲ್, 3 ಗಂಟೆ ಹಾಕಿ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ನಿನ್ನವಳಲ್ಲ, ಮಕ್ಕಳು ನಿನ್ನವಳಲ್ಲ, ಸಂಪತ್ತಿನಿಂದಲ್ಲ, ಮೊಮ್ಮಕ್ಕಳಿನಿಂದಲ್ಲ, ಏನೇನಿಂದಲ್ಲ ಒಂದು ದಿನ ಪ್ರಪಂಚವನ್ನ ಬಿಟ್ಟು ಹೋಗ್ಬೇಕಾಗತ್ತ. ಅದಕ್ಕಾಗಿನೇನು ನಿಂದಲ್ಲ, ನಿನ್ನದಂಬುದೇನು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೇ ಕತ್ತಲೆ, ಬರೇ ಕತ್ತಲೆ. ಎಲೆ ಮನುಷ್ಯರೇ, ಬದುಕಿನ ಮಧ್ಯೆ ಏನಾದರೂ ಒಂದು ಸಾಧನೆಯನ್ನ ಮಾಡು. 84 ಲಕ್ಷ ಜೀವಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅದು ಮಾನವ ಜನ್ಮ ಐತಿ. ಇಂತಹ ಜನ್ಮಕ್ಕೆ ಬಂದದೆ ಅಂದ ಬಳಕ ಆ ಭಗವಂತನ ನಾಮಸ್ಮರಣೆ ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೋ. ಎಂತಹ ಜೇಡರ ದಾಸಮಯ ಮನಸ್ಸ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತ ನಿರಪೇಕ್ಷ ಆಗಿಬಿಟ್ಟಿತ್ತು ಜೇಡರ ದಾಸ್ಯಮಯ ಭಾವನೆ. ಅಷ್ಟೊಂದು ನಿರ್ಭಯವಾಗಿಬಿಟ್ಟಿದ್ದು ಜೇಡರ ದಾಸ್ಯಮಯನವರು. ಅವರ ಜೀವನದಲ್ಲಿ ಒಂದು ಘಟನೆ ನಡೀತು. ಏನು ಅಂತ ಕೇಳಿದ್ರೆ, ಒಮ್ಮೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡಂತೆಯ್ಯ ಅಕ್ಕಮಾದೇವಿ ಹೇಳುವಂತೆ ಜೇಡರ ದಾಸ್ಯಮಯನವರು ಶಿಟ್ಟನ್ನ ಅಳೆದು ಬಿಟ್ಟಿದ್ರು, ಶಾಂತಿಯ ಸ್ವರೂಪ ಆಗಿಬಿಟ್ಟಿದ್ರು. ಹಿಂದಿನ ಕಾಲದೊಳಗ ಏಕನಾಥ ಮಹಾರಾಜ ಹೆಂಗ ಶಾಂತ ಸ್ವಭಾವ ಇದ್ರು, ಹಂಗ ಜೇಡರ ದಾಸ್ಯಮಯ ಶಾಂತ ಸ್ವಭಾವದವರು, ಶಾಂತ ಸ್ವಭಾವದವರು. ಅಂತಹ ಜೇಡರ ದಾಸ್ಯಮಯ ಜೀವನದೊಳಗೆ ಒಂದು ಘಟನೆ ನಡೆಯಿತು. ಏನು ಅಂತ ಕೇಳಿದ್ರೆ, ಜೇಡರ ದಾಸ್ಯಮಯನವರು ತಾವು ನೇದಿರ್ತಕ್ಕಂಥ ಬಟ್ಟೆಯನ್ನ, ತಾವು ನೇದಿರ್ತಕ್ಕಂಥ ಸೀರೆಯನ್ನ ತೆಗೆದುಕೊಂಡು ಅಲ್ಲೇ ಸಮೀಪದ ಸಿದ್ದಾಪುರ ಎಂಬ ಗ್ರಾಮಕ್ಕ ಆ ಸೀರೆಯನ್ನ, ಬಟ್ಟೆಯನ್ನು ಮಾರಲು ಹೋಗಿದ್ರು. ಆಗ ಅವ್ರ ಸೀರೆ ಅವತ್ತ ಮಾರಲಿಲ್ಲ. ಮಧ್ಯಾಹ್ನ ಆತು, 4 ಆತು, 5 ಆತು, ಯಾರು ಬಟ್ಟೆಯನ್ನು ಕೇಳಲಿಲ್ಲ, ಯಾರೂ ತಗೋಕ ಬರಲಿಲ್ಲ. ಕೊನೆಗೆ 6 ಗಂಟೆ ಆಗಿತ್ತು. ಇನ್ನೇನು ಗಂಟು ಕಟ್ಕೊಂಡು ಹೋಗ್ಬೇಕಾಗಿದ. ಅಲ್ಲಿ ಒಬ್ಬ ಗಿರಿಕಿ ಬಂದೇ ಬಿಟ್ಟ. ಬಂದು ಕೇಳ್ತಾನು, ಈ ಸೀರೆ ಬೆಲೆ ಎಷ್ಟು, ಈ ಸೀರೆ ಬೆಲೆ ಎಷ್ಟಂತ ಕೇಳ್ತಾನು. ಜೇಡರ ದಾಸ್ಯಮಿ ಹೇಳ್ತಾರು, ನೋಡ್ರಿಪ್ಪ ಅದನ್ನ ತೋರಿ, ನೋಡ್ರಿ ಅದು ಚಲೋ ಐತು ಇಲ್ಲು, ಅದು ಸುಂದರ ಐತು ಇಲ್ಲು, ಅದು ಹೆಂಗೈತಿ, ಗುಣದಿಂದ ಕೂಡೈತಿ ಇಲ್ಲು ಅಂಬುದನ್ನು ನೋಡ್ರಿಪ್ಪ, ನೋಡಿ ಕೈಯ ಹಿಡ್ಕೊಂಡು ನೋಡಿ ಅಂದಾಗ ಆ ಮನುಷ್ಯ ಸೀರೆಯನ್ನ ತಗೊಂಡ, ಆ ಬಟ್ಟೆಯನ್ನ ತಗೊಂಡ ತನ್ನ ಕೈಯೊಳಗೆ ಹಿಡ್ಕೊಂಡ ಆ ಸೀರೆಯನ್ನ ತರ್ದು ಎರಡು ಮಾಡಿಬಿಡ್ತಾವ. 2 ಇದ್ದಿದ್ದಲ್ಲಿ 4 ಮಾಡಿರ್ದ, 4 ಇದ್ದ 8 ಸೀರೆ ತುಣುಕ ಮಾಡಿ ಅವನ ಮ್ಯಾಗ ಹೇಳಿ ಈ ಬೆಲೆ ಎಷ್ಟಂತ. ಅದು ಚಲೋ ಇದ್ದಾಗ ಬೆಲೆ ಹೇಳಿಲ್ಲ. ಒಂದು ಸೀರೆ ಹೋಗಿ 8 ಹೋಗೈತಿ, ಅದ್ರ ಬೆಲೆ ಇನ್ನೇನು ಕಟ್ಲಿ, ನಾ ಏನು ಕಟ್ಲಿ, ನೀನ ಕಟ್ಟಿದಿ. ಒಂದು ಸೀರೆಯನ್ನ 4 ಸೀರೆ ಮಾಡಿದೆಯ ಬೆಲೆ, ನಾ ಏನು ಮಾಡೋದ್ರೊಳಗೈತಂದ. ಶಿಟ್ಟು ಬರ್ಲಿಲ್ಲ. ನಾವಾಗಿದ್ವಿ ಅಂದ್ರ ಎದಿ ಹೆಂಗೆ ಹಿಡಿದು ಊರಾಗ ತಂದು ಗಿಡಕ್ಕೆ ಕಟ್ಟಿ 4 ಬಿಡಿತಿದ್ವಿ, ಒದಿತಿದ್ವು. ಆದ್ರೆ ಜೇಡರ ದಾಸ್ಯಮಯ ಏನೇನು ಅನ್ನಲಿಲ್ಲ. ನನ್ನ ಸೀರೆ ನೀ ತೋಲಿಕಂದ ಬಿಡ್ಲಿಕ್ಕೆ, ನೀ ತೋಲಿಕಂದ ಬಿಡ, ಯಾಕೆ ಹರಿದು ನನ್ನ ಸೀರೆ ಅಂತ ಒಟ್ಟ ಕೇಳಿಲ್ಲ. ಅವಾಗ ಬಂದಿರ್ತಕ್ಕಂಥ ಗಿರೇಕಿ ಹೇಳ್ತಾನು, ಯಪ್ಪ ನನಗೆ ಇವತ್ತು ಹಸು ಆಗೈತಿ, ಇವತ್ತು ನಿಮ್ಮ ಮನೆಗೆ ಬಂದು ಪ್ರಸಾದ ಮಾಡಬೇಕತ್ತನು, ಅದಕ್ಕಾಗಿ ನನ್ನ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿ ನನಗೇನು ಮಾಡು, ನನ್ನ ಹಸುವನ್ನು ಹಿಂಗಿಸು ಅಂತ ಕೇಳಿದಾಗ ಜೇಡ ದಾಸ್ಯಮಯ ಹೇಳ್ತಾರು, ಬಾಯಪ್ಪ
ನನ್ನ ಸೀರೆ ಹರಿದ ಹರಿವಲ್ಲಕ್ಕ ನಿನಗೆ ಹಸು ಆಗೈತೆ ಅಂದ್ರೆ ನಮ್ಮ ಮನೆಗೆ ಬಾ ಪ್ರಸಾದ ಮಾಡು. ಅವಾಗ ಕರ್ಕೊಂಡು ಬರ್ತಾನ, ಮನೆಗೆ ಕರ್ಕೊಂಡು ಬಂದು ಪ್ರಸಾದ ಮಾಡಿಸ್ತಾರೆ. ಪ್ರಸಾದ ಆದ ನಂತರ ಜೇಡರ ದಾಸಿಮಯ್ಯ ಹೇಳ್ತಾರೋ, ತನ್ನ ನಿಜ ಸ್ವರೂಪವನ್ನು ತೋರಿಸಿಬಿಡ್ತಾನೆ ಪರಮಾತ್ಮ. ನಿಜ ಸ್ವರೂಪವನ್ನು ನೋಡು ಜೇಡ ದಾಸಿಮ, ನೋಡು ನನ್ನ ನಿಜ ಸ್ವರೂಪವನ್ನು ನೋಡು ಅಂದಾಗ, ನಾನೇ ಪರಮಾತ್ಮನು, ನಾನೇ ಭಗವಂತನು, ನಾನೇ ರಾಮಲಿಂಗೇಶ್ವರನು ಅಂತ ಹೇಳಿ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾನು. ಜೇಡ ದಾಸಿಮೆ ಅದನ್ನು ನೋಡಿ ಆನಂದ ಆಗ್ತಾನ. ಧನ್ಯನಾದೆ ಪರಮಾತ್ಮ, ನಾನು ಧನ್ಯ ಆದೆ. ಪರಮಾತ್ಮನ ಮನೆಗೆ ಬಂದು ನನ್ನ ಕೈ ತುತ್ತಾರೆ, ಪ್ರಸಾದ ಮಾಡಿದ ಬಳಕ ಇನ್ನೇನು ಬೇಕು, ಜನ್ಮಾಂಬುದು ಸಾರ್ಥಕ. ಅವಾಗ ಪರಮಾತ್ಮ ಹೇಳ್ತಾನು, ನೋಡ್ಪ ಜೇಡರ ದಾಸಿಮಯ್ಯ, ನಿನ್ನ ಭಕ್ತಿಗೆ ಮೆಚ್ಚೇನೆ ಅಂತ ಹೇಳಿ ಪರಮಾತ್ಮ ತನ್ನ ಬಗಳಲ್ಲಿರ್ತಕ್ಕಂಥ ಜೋಳಿಗೆ ಒಳಗೆ ಕೈ ಹಾಕಿ 4 ಕಾಳು ತೆಗೆದು ದವಸ ಧಾನ್ಯವನ್ನು ತೆಗೆದುಕೊಂಡು ಜೇಡರ ದಾಸಿಮಯ್ಯ ಕೂಡ ತುವಾ ಇದ್ರು. ಇದನ್ನು ತುವಾ, ನಿನ್ನ ಮನೆಯೊಳಗೆ ಎಂದೂ ಬಡತನ ಬರುವುದಿಲ್ಲ, ಇದು ತವನಿಧಿ ಐತಿ, ಎಂದೂ ನಂಬುವುದಿಲ್ಲ, ಬತ್ತುವುದಿಲ್ಲ, ಆರುವುದಿಲ್ಲ. ಇವತ್ತು ಒಂದಲ್ಲ ಎರಡಲ್ಲ, ಲಕ್ಷ ಜನರು ನಿನ್ನ ಮನೆಗೆ ಪ್ರಸಾದಕ್ಕೆ ಬಂದರು ಸಹಿತ ಅದು ಎಂದೂ ಆಗುವುದಿಲ್ಲ, ಎಂದೂ ತಿಳಿದಿಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ತವನಿಧಿಯನ್ನು ಕೊಟ್ಟು ಪರಮಾತ್ಮ ಅದೃಶ್ಯ ಆಗಿಬಿಡ್ತಾನೋ, ಜೇಡರ ದಾಸಿಮಯ ಹೆಂಡತಿ ಶುಕ್ರ ಆನಂದದ ಕಣ್ಣೀರನ್ನು ಸುರಿಸ್ತಾರೆ. ಎಂತ ನಮ್ಮ ಜನ್ಮ, ಪರಮಾತ್ಮ ನನ್ನ ಮನೆಗೆ ಬಂದು ಪ್ರಸಾದ ಮಾಡ್ತಾನಂದ ಬಳಕ ನಾವು ಎಷ್ಟು ಪುಣ್ಯವಂತ ಇರಬೇಕು ಶುಕ್ಲಾದೇವಿ, ಎಷ್ಟು ನಾವು ಪುಣ್ಯವಂತ ಇರಬೇಕು ಅಂತ ಹೇಳಿ ಜೇಡರ ದಾಸಿಮಯ ತುದ್ದುಗಳಿಗೆ ಸಂತೋಷವನ್ನು ಪಡ್ತಾರೆ. ಈ ರೀತಿಯಾಗಿ ಜೇಡರ ದಾಸ್ಯಮೇನವರು ಅನೇಕ ಅವರ ಜೀವನದಲ್ಲಿ ನಡೆತಕ್ಕಂಥ ಘಟನೆಗಳು, ಪವಾಡಗಳು, ಲೀಲೆಗಳು ಅನೇಕ ಆಗಿ ಹೋಗಿರ್ತಕ್ಕಂಥದ್ದು. ಇಂತಹ ಜೇಡರ ದಾಸ್ಯಮೇನವರ 1045ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನೆರಡು ಮಾತುಗಳನ್ನು ಕೇಳಲಿಕ್ಕೆ ನಿಮ್ಮೆಲ್ಲರಿಗೂ ಪರಮಾತ್ಮ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಒಂದು ಪ್ರವಚನದ ಮಾತಿಗೆ ವಿರಾಮವನ್ನು ಹೇಳ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು.